ಪ್ರೈಸ್ ಗಾಡ್ ಹಾಲೆಲೂಯಾ. ಅಮೋಘ ಪ್ರೀತಿ ನನ್ನ ಮತ್ತು ಮಕ್ಕಳೇ, ದೇವರ ನಾಮದಲ್ಲಿ ದೇವರ ಆಶ್ರಯದಲ್ಲಿ ನಿಮಗೆ ದೇವರ ಹತ್ರ ನಾನು ಬೇಡ್ಕೊಳ್ತೀನಿ. ನಿಮ್ಮ ಕುಟುಂಬವು, ನಿಮ್ಮ ಕುಟುಂಬದ ಸದಸ್ಯರು ಎಲ್ಲರೂ ಸ್ಪಿರಿಟ್ ಇನ್ ಜೀಸಸ್ ನಾಮದ ಮುಖಾಂತರ, ಸ್ಪಿರಿಟ್ ಇನ್ ಜೀಸಸ್ ಆ ಸ್ವರ್ಗದಿಂದ ಬಂದಂತಹ ಇಳಿದು ಬಂದಂತಹ ನಾಮದಿಂದ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕವು ಮತ್ತು ಸ್ಪಿರಿಟ್ ಇನ್ ಜೀಸಸ್ ಆಶೀರ್ವಾದವು ನಿಮ್ಮ ಮೇಲೆ ಮಧ್ಯದಲ್ಲಿ ಇಳಿದು ಬರಲಿ ನಾನು ಪ್ರಾರ್ಥಿಸುವೆನು. ಹಾಗೂ ಮದರ್ ಮೇರಿಯ ಪ್ರಾರ್ಥನೆಯ ಮುಖಾಂತರ, ಮದರ್ ಮೇರಿಯ ಇಂಟರ್ಸೀಡ್ನ ಮುಖಾಂತರ ಆ ಸ್ಪಿರಿಟ್ ಇನ್ ಜೀಸಸ್ ಮಿನಿಸ್ಟ್ರಿಗೆ ಕೊಟ್ಟಂತಹ ಆ ಪ್ರಾಮಿಸ್, ಆ ಸ್ಪಿರಿಟ್ ಇನ್ ಜೀಸಸ್ ಮಿನಿಸ್ಟ್ರಿಯ ಆ ಸ್ಪಿರಿಟ್ ಇನ್ ಜೀಸಸ್ ನಾಮದ ಮುಖಾಂತರ ನಿಮ್ಮ ಮಧ್ಯದಲ್ಲಿ, ನಿಮ್ಮ ಕುಟುಂಬಸ್ಥರ ಮಧ್ಯದಲ್ಲಿ ಇಳಿದು ಬರಲಿದೆ ನಾನು ಪ್ರಾರ್ಥಿಸುವೆನು. ನಿಮ್ಮ ಮಕ್ಕಳು ಹಾಗೂ ನಿಮ್ಮ ಕುಟುಂಬಸ್ಥರು, ನಿಮ್ಮ ಯುವಕರು ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ಪ್ರವಾದಗಳನ್ನು ಮಾಡಲಿ, ದೇವರ ಸೇವೆಯನ್ನು ಮಾಡಲಿ. ದೇವರು ಏನು ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ, ದೇವರು ಏನು ಅವರಿಗೆ ಎಲ್ಲ ಕೊಟ್ಟಿದ್ದಾರೆ, ಅದು ಎಲ್ಲವನ್ನು ಅವರು ಕರ್ತರು ಅವರಿಗೆ ಸ್ಪಿರಿಟ್ ಇನ್ ಜೀಸಸ್ ನಾಮದ ಮುಖಾಂತರ ಆ ಗಿಫ್ಟನ್ನು ಕರುಣಿಸಲೆಂದು ನಾನು ಪ್ರಾರ್ಥಿಸುವೆನು. ಆಮೇನ್, ಆಮೇನ್, ಆಮೇನ್. ಕರ್ತನು ನಿಮ್ಮೊಂದಿಗೆ ಸದಾ ಸರ್ವದಾ ಇರಲೆಂದು ನಾನು ಪ್ರಾರ್ಥಿಸುವೆನು. ನನ್ನ ಪ್ರಿಯ ಮತ್ತು ಮಕ್ಕಳೇ, ಇವತ್ತು ನಾನು ಸಂಜೆ ನಿಮ್ಮ ಎದುರು ಬಂದಂತಹ ಉದ್ದೇಶವೇನೆಂದರೆ, ನಮ್ಮ ಹಲವಾರು ಕಡೆಗಳಲ್ಲಿ, ಕೇರಳದಲ್ಲಿ ಹಾಗೂ ದುಬೈಯಲ್ಲಿ ಹಲವಾರು ರಿಟ್ರೀಟ್ಗಳು ನಡೀತಾ ಇವೆ. ಈ ಹಲವಾರು ರಿಟ್ರೀಟ್ಗಳಲ್ಲಿ ನೀವು ಪಾಲುಗೊಳ್ಳಿರಿ ಎಂದು ನಾನು ಪ್ರಾರ್ಥಿಸುವೆನು. ಪಾಲುಗೊಳ್ಳಿರಿ ಮತ್ತು ಪಾಲು ತೆಗೆದುಕೊಳ್ಳಿರಿ ಪವಿತ್ರಾತ್ಮದಿಂದ. ದೇವರ ನಿಮ್ಮ ಪ್ರಾರ್ಥನೆ ಮುಖಾಂತರ ಹಾಗೂ ನಾವು ಮಾಡಿದಂತಹ ಪ್ರಾರ್ಥನೆಗಳ ಮುಖಾಂತರ ದೇವರ ಹತ್ರ ನೀವು ಪಾಲುಗೊಳ್ಳಿರಿ. ದೇವರ ಹತ್ರ ನೀವು ಪಾಲು ತೆಗೆದುಕೊಳ್ಳಿ. ಓಕೆನಾ? ಪವಿತ್ರಾತ್ಮವನ್ನು ತೆಗೆದುಕೊಳ್ಳಿ ಅಂತ ನಾನು ಹೇಳುದು. ಯಾಕಂದರೆ ನಮಗೆ ಒಬ್ಬರೇ ದೇವರು, ಅದೇ ಯೇಸು ದೇವರು, ಅದೇ ಸ್ವರ್ಗೀಯ ಪಿತನು. ಅವನ ಹೊರತು ನಮಗೆ ಯಾವ ದೇವರು ಇಲ್ಲ, ಈ ಜಗತ್ತಿನಲ್ಲಿ ಯಾವ ದೇವರು ಇಲ್ಲ. ಇವತ್ತು ನೀವು ಬದುಕಿದೆ ಅಂದರೆ, ಇವತ್ತು ನೀವು ನಾವು ಜೀವಿಸ್ತಿದ್ದೆ ಅಂತ ಶ್ವಾಸ ತೆಗೊಳ್ತೇವೆ ಅಂದರೆ ಅದಕ್ಕೆ ಕಾರಣ ನಮ್ಮ ಯೇಸು ದೇವ, ಪವಿತ್ರಾತ್ಮ ಮತ್ತು ದೇವರ ಬ್ರೆತ್. ಇವತ್ತು ನಾವು ಬೆಳಗಿನ ಸೂರಜನ್ನು ನೋಡ್ತಾ ಇದ್ದೇವೆ ಅಂದರೆ, ಬೆಳಗಿನ ಸೂರ್ಯವನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ಇದಕ್ಕೆ ಕಾರಣ ಆ ಸೃಷ್ಟಿಕರ್ತನ ಪವಿತ್ರಾತ್ಮನು. ದೇವರ ಆತ್ಮನ ಶಕ್ತಿಯಿಂದ ನಾವು ಎದ್ದೇಳ್ತೇವೆ. ದೇವರ ಆತ್ಮದ ಶಕ್ತಿಯಿಂದ ನಾವು ನಡೀತಾ ಇದ್ದೇವೆ. ದೇವರ ಆತ್ಮದ ಶಕ್ತಿಯಿಂದ ನಾವು ಮುಂದೆ ಸಾಗ್ತಾ ಇದ್ದೇವೆ. ದೇವರ ಆತ್ಮದ ಶಕ್ತಿಯಿಂದ ನಾವು ತುಂಬ್ತಾ ಇದ್ದೇವೆ. ಡೈಲಿ ನಾವು ತುಂಬ್ತಾ ಇದ್ದೇವೆ. ಆಗ್ಬಹುದು ಆಗ್ಬಹುದು ಯಾವ ಒಬ್ಬ ವ್ಯಕ್ತಿ ಆಗಲಿ, ದೇವರ ಆತ್ಮದ ಕರುಣೆಯಿಂದ ಅವನು ಹೇಳ್ತಾ ಇದ್ದಾನೆ. ದೇವರ ಆತ್ಮದ ಕರುಣೆಯಿಂದ ಅವನು ಎದ್ದೇಳ್ತಾ ಇದ್ದಾನೆ. ದೇವರ ಆತ್ಮದ ಕರುಣೆಯಿಂದ ಅವನು ನಡೀತಾ ಇದ್ದಾನೆ. ನನ್ನ ಪ್ರೀತಿ ಮತ್ತು ಮಕ್ಕಳೇ, ಹೌದು, ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ನಷ್ಟಗಳು ಬರಲಿ, ಅವನು ನಡೀತಾ ಇದ್ದಾನೆ. ಯಾಕೆಂದ್ರೆ ದೇವರ ಆತ್ಮ ಅವನ ಸಂಗಡ ಇದೆ. ದೇವರ ಆತ್ಮದ ಶಕ್ತಿ ಅವನ ಸಂಗಡ ಇದೆ. ಅವನಿಗೆ ಎದ್ದೇಳಿಸ್ತಾ ಇದೆ. ಅವನಿಗೆ ಆ ಶಕ್ತಿಯು ದೇವರ ಕಡೆ ಸೆಳೆಯಲು ನೋಡ್ತಾ ಇದೆ ಅಲ್ವಾ? ದೇವರ ಕಡೆ ಸೆಳೆಯಲು ನೋಡ್ತಾ. ಅದಕ್ಕೆ ನಿಮಗೆ ಇನ್ನೊಂದು ದಿನ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ಇನ್ನೊಂದು ವಾರ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ದೇವರು ಈ ರಿಟ್ರೀಟ್ ಅನ್ನು ಕೊಟ್ಟಿದ್ದಾರೆ. ಯಾಕೆ? ನೀವು ಅಲ್ಲಿ ಹೋಗಿ ಈ ರಿಟ್ರೀಟ್ ಅನ್ನು ಮಾಡಿ, ಈ ರೆತ್ತರನ್ನು ಮಾಡಿ, ನೀವು ಭಾಗವಹಿಸಿ ಪವಿತ್ರಾತ್ಮ ಹತ್ರ ನೀವು ಪಾಲು ಕೇಳುವುದು ಅಂದರೆ ಅಭಿಷೇಕ ಕೇಳುವುದು, ಆಶೀರ್ವಾದ ಕೇಳುವುದು, ಹೋಲಿನೆಸ್ ಕೇಳುವುದು, ಅನಾಯಿಂಟಿಂಗ್ ಕೇಳುವುದು, ಮತ್ತು ಇತರರಿಗೆ ಕೂಡ ಅನಾಯಿಂಟಿಂಗ್, ಆ ದೇವರ ಪ್ರೀತಿ ಮತ್ತು ಅಭಿಷೇಕವನ್ನು ಹಂಚಿಕೊಳ್ಳುವುದು. ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಹತ್ತಿರ ಮನೆಯಲ್ಲಿ ಯಾರು ಬರುತ್ತಾರೆ ಅವರಿಗೆ ಅಲ್ವಾ ಏನಾಗ್ತದೆ? ಅವರಿಗೆ ಕೂಡ ಸಮಾಧಾನ, ನಿಮಗೂ ಕೂಡ ಸಮಾಧಾನ, ನಿಮ್ಮ ಕುಟುಂಬಸ್ಥರಿಗೂ ಕೂಡ ಈ ಅಭಿಷೇಕದಿಂದ ಸಮಾಧಾನ. ನಮಗೆ ಮುಖ್ಯ ಏನು? ಸೃಷ್ಟಿಕರ್ತನ ಸಮಾಧಾನ. ನಮ್ಮ ಹೃದಯಕ್ಕೆ, ನಮ್ಮ ಮನಸ್ಸಿಗೆ ಸಮಾಧಾನ ಇದ್ರೆ ನಮಗೆ ಪ್ರಾರ್ಥಿಸ್ಲಿಕ್ಕಾಗುತ್ತೆ. ಸಮಾಧಾನ ಇದ್ರೆ ನಮಗೆ ರೋಸರಿ ಮಾಡೋಕ್ಕಾಗುತ್ತೆ. ಸಮಾಧಾನ ಇದ್ರೆ ನಮಗೆ ಹೆವೆನ್ ಪ್ರೆಸೆನ್ಸ್ ಫೀಲ್ ಆಗುತ್ತೆ ಅಲ್ವಾ? ಸಮಾಧಾನ ಇದ್ರೆ ನಮ್ಮ ಹೃದಯದಲ್ಲಿ, ನಮ್ಮ ಮನದಲ್ಲಿ ಸಮಾಧಾನ ಇದ್ರೆ ನಮಗೆ ಹೆವೆನ್ ಎಕ್ಸ್ಪೀರಿಯನ್ಸ್ ಫೀಲ್ ಆಗುತ್ತೆ. ದೇವರ ಪ್ರೀತಿ ಎಕ್ಸ್ಪ್ರೆಸ್ ಆಗುತ್ತೆ ಅಲ್ವಾ? ಆ ಸಮಾಧಾನ ಎಲ್ಲಿಂದ ಬರೋದು? ಆ ಸಮಾಧಾನ ಯೇಸು ಕ್ರಿಸ್ತನಿಂದ ಮಾತ್ರ ಬರುವುದು, ಸ್ಪಿರಿಟ್ ಇನ್ ಜೀಸಸ್ ಇಂದ ಮಾತ್ರ ಬರುವುದು. ನಾನು ಬೇಡ್ತಾ ಇದ್ದೀನಿ ನನ್ನ ಪ್ರೀತಿ ಮಕ್ಕಳು, ಯಾಕೆಂದ್ರೆ ನಮಗೆ ದೇವರು ಒಬ್ಬನೇ. ವಾಕ್ಯ ಹೇಳ್ತಾ ಇದೆ, ದಿ ಫಸ್ಟ್ ಕಿಂಗ್ ಚಾಪ್ಟರ್ 8:60. ಈ ರೀತಿ ನಮ್ಮ ಸರ್ವೇಶ್ವರನು ನಮ್ಮ ದೇವರಾಗಿದ್ದಾನೆ. ಅವನ ಹೊರತು ನಮಗೆ ಯಾರು ಬೇರೊಬ್ಬರು ದೇವರು ಇಲ್ಲ. ಹೀಗೆ ಎಲ್ಲ ರಾಷ್ಟ್ರಗಳು ಅವರ ಮುಂದೆ ಮೊಣಕಾಲೂರಲಿ. ಆಮೇಲೆ ಅವರ ಮುಂದೆ ಮೊಣಕಾಲೂರಲಿ. ಹೌದು, ಸೃಷ್ಟಿಕರ್ತನ ಎದುರು ಇಡೀ ರಾಷ್ಟ್ರವು ಮೊಣಕಾಲು ಹಾಕಲಿ ಎಂದು ವಾಕ್ಯ ಹೇಳ್ತಿದ್ದಾರೆ. ನನ್ನ ಪ್ರೀತಿ ಮತ್ತು ಮಕ್ಕಳೇ, ಹೌದು ನನ್ನ ಪ್ರೀತಿ ಮತ್ತು ಮಕ್ಕಳೇ, ನಮಗೆ ಬೇರೆ ಈ ಜಗತ್ತಿನಲ್ಲಿ ಬೇರೆ ನಮಗೆ ದೇವರೇ ಇಲ್ಲ. ಬೇರೆ ನಮಗೆ ದೇವರೇ ಇಲ್ಲ ಈ ಜಗತ್ತಿನಲ್ಲಿ. ಯಾಕಂದರೆ ಸೃಷ್ಟಿಕರ್ತನು
ಆ ಯೇಸು ಕೂಡ ಸೃಷ್ಟಿಕರ್ತನ ಮುಂದೆ, ಸ್ವರ್ಗೀಯ ಪಿತನ ಮುಂದೆ ಮೊಣಕಾಲೂರಿದ, ಪ್ರಾರ್ಥನೆ ಮಾಡೋಕ್ಕೆ ಮೊಣಕಾಲೂರಿದ ಯೇಸು ಕೂಡ. ಸೊ ನಾವು ಕೂಡ ಆ ಸೃಷ್ಟಿಕರ್ತನ ಮುಂದೆ, ಆ ಸ್ವರ್ಗೀಯ ಪಿತನ ಮುಂದೆ ನಾವು ಮೊಣಕಾಲೂರಬೇಕು. ನಾವು ಸೃಷ್ಟಿಕರ್ತ ಯಾರಪ್ಪ, ಯಾವ ಸೃಷ್ಟಿಕರ್ತ ಬಗ್ಗೆ ಮಾತಾಡ್ತಾನೆ ಅಂತ ನೀವು ಎಣಿಸಬೇಡಿ. ಶಿಲುಬೆಯನ್ನು ನೋಡಿ, ನಾನು ನನ್ನ ತಂದೆಯಲ್ಲಿ ತಂದೆ ಮತ್ತು ನನ್ನೊಟ್ಟಿಗೆ ಅಂತ ಕರ್ತನ ಹೇಳಿದಾನಲ್ಲ, ಯೇಸುದೇವನು ಹೇಳಿದಾನಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೇನೆ, ಅವರು ಇಬ್ಬರು ಒಂದೇ. ಯೇಸು ಮತ್ತು ಸೃಷ್ಟಿಕರ್ತನು ಇಬ್ಬರು ಒಂದೇ. ನನ್ನ ಪ್ರೀತಿಯ ಮತ್ತು ಮಕ್ಕಳೇ, ನಾನು ಹೇಳುವ ವಿಷಯ ಏನಂದರೆ, ಈ ರಿಟ್ರೀಟಲ್ಲಿ ಭಾಗವಹಿಸಿ ನಿಮ್ಮ ಬಂಧನಗಳಿಂದ ಮುಕ್ತ ಹೊಂದಿರಿ. ನಿಮ್ಮ ಎಲ್ಲ ಅನ್ಹೋಲಿನೆಸ್ ಹ್ಯಾಬಿಟ್ಸ್, ಅನ್ಹೋಲಿನೆಸ್ ಬಾಂಡೇಜ್, ಎಲ್ಲ ಅನ್ಹೋಲಿಯಿಂದ ನೀವು ಬಿಡುಗಡೆ ಹೊಂದಿ ಮತ್ತು ಹೋಲಿಯಾಗಿ ಬಾಳಲಿ ಎಂದು ನಾನು ಪ್ರಾರ್ಥಿಸುವ. ಖಂಡಿತವಾಗಿಯೂ ಈ ಸ್ಪಿರಿಟ್ ಜೀಸಸ್ ಅಭಿಷೇಕವು, ಆ ಪವಿತ್ರಾತ್ಮನ ಅಭಿಷೇಕವು, ಅಸತ್ಯದಾತ್ಮದ ಅಭಿಷೇಕವು ನಿಮ್ಮ ಮಧ್ಯದಲ್ಲಿ, ಹಾಗೂ ಈ ಪ್ರಾರ್ಥನೆಯಿಂದ, ಈ ಸ್ಪಿರಿಟ್ ಜೀಸಸ್ ಪ್ರಾರ್ಥನೆಯಿಂದ, ಈ ಸ್ಪಿರಿಟ್ ಜೀಸಸ್ ಎಲ್ಲಿ ನೀವು ಭಾಗಗೊಳ್ತೀರಾ, ಒಂದೇ ರಿಟ್ರೀಟ್ ಅಲ್ಲ, ದುಬೈ, ಕೇರಳ ಅಥವಾ ಇನ್ನು ಎಲ್ಲಿ ಕಡೆ ಇದೆ ಈ ರಿಟ್ರೀಟ್ಗಳು ನಡೀತಾ ಇವೆ, ಅಥವಾ ಇನ್ನು ಮುಂದೆ ನಡೀತವೆ ಈ ರಿಟ್ರೀಟ್ಗಳು. ಈ ರಿಟ್ರೀಟ್ ಮಾಡ್ತಲ್ಲ, ಇನ್ನು ಮುಂದೆ ಕೂಡ ಈ ರಿಟ್ರೀಟ್ಗಳು ನಡೀತವೆ. ಈ 3 days ಔಟ್ರೀಚ್ ಕೂಡ ಖಂಡಿತವಾಗಿಯೂ ನಡೀತದೆ. ಸೊ ನನ್ನ ಪ್ರೀತಿ ಮತ್ತು ಮಕ್ಕಳೇ, ನಾನು ಹೇಳೋದು ಇಷ್ಟೇ, ಭಾಗವಹಿಸಿ, ಪಾತ್ರಗೊಳ್ಳಿರಿ ರಿಟ್ರೀಟ್ಗೆ. ಸೊ ಆದಷ್ಟು ಬೇಗ ಔಟ್ರೀಚ್ ಕೂಡ ಖಂಡಿತವಾಗಿಯೂ ಬರುತ್ತೆ. ಇನ್ನು ಅತಿ ಹೆಚ್ಚಾಗಿ ಇನ್ನು ಔಟ್ರೀಚ್ ಬರುತ್ತೆ. 3 days, 4 days, 5 days. ಕೇರಳದಲ್ಲಿ ಕೂಡ, ಬ್ಯಾಂಗ್ಳೂರಲ್ಲಿ ಕೂಡ ಖಂಡಿತವಾಗಿಯೂ ನಾವು ರಿಟ್ರೀಟ್ ಪ್ರಾರಂಭಿಸ್ತೇವೆ. ಸೊ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಸೊ ನಾನು ಹೇಳೋದು ಇಷ್ಟೇ, ನಮಗೆ ದೇವರಿರೋದು ಒಬ್ಬನೇ, ಸೃಷ್ಟಿಕರ್ತನ ಇರೋದು ನಮಗೆ ಒಬ್ಬನೇ. ಆತನ ಸನ್ನಿಧಿಗೆ ಬಂದವರಿಗೆ ರಕ್ಷಣೆ, ದೇವದೂತರ ಹಾಗೂ ಅವರು ದೇವದೂತರನ್ನು ಕಳಿಸಿ ಅವರು ರಕ್ಷಣೆಯನ್ನು ಕೊಡ್ತಾರೆ. ಪ್ಲಸ್ ನಮಗೆ ಆತ್ಮಕ್ಕೆ ಅವರ ಆತ್ಮದಿಂದ ತುಂಬಿ ಶಕ್ತಿ ಕೊಡ್ತಾರೆ ಹಾಗೂ ಶುದ್ಧೀಕರಿಸ್ತಾರೆ. ನನ್ನ ಪ್ರೀತಿ ಮತ್ತು ಮಕ್ಕಳು, ನಾನು ಹೇಳೋದು, ಭಾಗವಹಿಸಿ, ರಿಟ್ರೀಟ್ಗೆ ಭಾಗವಹಿಸಿ, ಹಿಂದೆ ಮುಂದೆ ನೋಡಬೇಡಿ. ಖಂಡಿತವಾಗಿ ನಮಗೆಲ್ಲರಿಗೂ ಬಿಡುಗಡೆ ಬೇಕು. ಈ ಬಿಡುಗಡೆಯ ಸಮಾರಂಭ ಖಂಡಿತವಾಗಿಯೂ ಇದು ನಮಗೆಲ್ಲರಿಗೂ ಬಿಡುಗಡೆಯ ಸಮಾರಂಭ. ಕಷ್ಟಗಳಿರ್ಬೋದು, ನಷ್ಟಗಳಿರ್ಬೋದು, ಪಾಪದಲ್ಲಿ ಬಿದ್ದು ನಾವು ಕೊರಗಿರ್ಬೋದು, ರೋಗದಲ್ಲಿ ಬಿದ್ದು ನಾವು ಕೊರಗ್ತಾನೆ ಇರ್ಬೋದು ನಾವು. ಆದರೆ ನಾವು ಮನಸ್ಸಿನಲ್ಲಿ, ಹೃದಯದಲ್ಲಿ ಎನಿಸ್ಕೋಬೇಕು, ನಾವು ಈ ರಿಟ್ರೀಟ್ಗೆ ಹೋದರೆ ನಮಗೆ ಬಿಡುಗಡೆಯ ಸಮಾರಂಭ. ಈ ಬಿಡುಗಡೆಯ ಸಮಾರಂಭದಲ್ಲಿ ನಾನು ಭಾಗವಹಿಸಬೇಕು. ಈ ಬಿಡುಗಡೆಯ ಸಮಾರಂಭದಲ್ಲಿ ನಾನು ಯೇಸುವಿನ ನಾಮವನ್ನು ಮೇಲೆತ್ತಬೇಕು. ಯೇಸುವಿನ ಆತ್ಮವನ್ನು ಪಡೆದುಕೊಂಡು ನಾನು ಕೂಡ ಆ ಸಮಾಧಾನ, ಆ ಯೇಸುವಿನ ಸಮಾಧಾನ, ಆ ಸ್ಪಿರಿಟ್ ಜೀಸಸ್ ಕೊಟ್ಟಂತಹ ಸಮಾಧಾನವನ್ನು ನಾನು ತಗೊಳ್ಬೇಕು ನನ್ನ ಜೀವನದಲ್ಲಿ ಅಂತ ನಾವು ರಿಟ್ರೀಟ್ಗೆ ಹೋಗುವ. ಯಾವುದೇ ರೋಗ ಇರಲಿ, ಯಾವುದೇ ಅಡಚಣೆಗಳಿರಲಿ, ಯಾವುದೇ ಬಂಧನಗಳಿರಲಿ, ನೀನು ಪಾಪಿ, ವ್ಯಭಿಚಾರಿ, ಅಥವಾ ನೀನು ಒಬ್ಬ ಚರ್ಚಿಗೆ ಹೋಗದೇ ವ್ಯಕ್ತಿಯಾಗಿರಲಿ, ನೀನು ಹೋಗು ಅಂತ ಹೇಳ್ತಾ ಇದ್ದೇನೆ. ಪಾಪ ಖಂಡಿತವಾಗಿ ನನ್ನ ಕ್ಷಮೆ ಆಗುತ್ತೆ. ಪಾಪದಿಂದ ನಿನಗೆ ಬಿಡುಗಡೆ ಇದೆ, ಬಂಧನದಿಂದ ನಿನಗೆ ಬಿಡುಗಡೆ ಇದೆ. ಪ್ರೈಸ್ ಗಾಡ್, ಹಾಲೆಲೂಯಾ. ನನ್ನ ಪ್ರೀತಿ ಮತ್ತು ಮಕ್ಕಳೇ, ಈ ನಾಮವು ನಿಮ್ಮನ್ನು ಸದಾ ಕಾಯಲಿ, ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಅಭಿಷೇಕಿಸಲಿ. ಆಮೇನ್, ಆಮೇನ್, ಆಮೇನ್. ಮತ್ತು ಮದರ್ ಮೇರಿಯು ಈ ರಿಟ್ರೀಟ್ ಮೂಲಕ ಮದರ್ ಮೇರಿಯು ನಿಮ್ಮ ತಾಯಿಯಾಗಿ ನಿಮ್ಮ ಜೊತೆ ಸದಾ ಸರ್ವದಾ ಇರಲಿ. ಕರ್ತ ಯೇಸುವು ಆ ತಾಯಿಯನ್ನು ನಿಮಗೆ ಕರುಣಿಸಲಿ. ಆಮೇನ್, ಆಮೇನ್, ಆಮೇನ್.